ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಹಾಗೂ ಸಹಾಯಕರಿಗೂ ಸರ್ಕಾರದಿಂದ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕೊಟ್ಟಿದೆ. ಅದು ಏನು ಗುಡ್ ನ್ಯೂಸ್ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಕೊನೆವರೆಗೂ ನೋಡಾದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ, ಜಾಸ್ತಿ ವೆಯ್ಟ್ ಮಾಡಿಸಲ್ಲ, ಬನ್ನಿ ತಿಳಿಸ್ಕೊಡ್ತೀನಿ ಅದೇನಂತ ಗುಡ್ ನ್ಯೂಸ್ ಅಂತ. ನಿನ್ನೆ ನಡೆದ 13/1/2025 ಮತ್ತೆ AITUC ಸಂಘಟನೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಹಾಗೂ ಅವರ ಸಂಘಟನೆ ಕಡೆಯಿಂದ ಎಲ್ಲ ಮತ್ತೆ ಪ್ರತಿಭಟನೆಗೆ ಮುಂದಾಗಿದ್ರು ಸರ್ಕಾರದ ಮುಂದೆ. ಆದರೆ ಅವರು ಅಲ್ಲೂ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಅವರ ನಿವೃತ್ತಿ ಧನ 5 ಲಕ್ಷವನ್ನು ಕೊಡಬೇಕು ಅಂತೇಳಿ ಅದನ್ನು ಸಹ ಅವರು ಬೇಡಿಕೆಯನ್ನು ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದರು. ಆದರೆ ಅಲ್ಲಿ ನಡೆದ ಸಭೆಯಲ್ಲಿ, ಅಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತಾಡ್ತಾ ಹೀಗೆ ಸರ್ಕಾರದಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಕೊಟ್ಟಿದೆ. ಅದು ಏನಂತ ಹೇಳಿದರೆ, ಎಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ಎಷ್ಟು ಬೇಡಿಕೆಗಳನ್ನ 14 ಬೇಡಿಕೆಗಳನ್ನ ಇಟ್ಟು ಪ್ರತಿಭಟನೆಯನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ಆ 14 ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಅದನ್ನ ಈಡೇರಿಸ್ತೀವಿ. ನೀವು 14 ಬೇಡಿಕೆಗಳನ್ನ ನಾವು ಸಹ ಈಡೇರಿಸ್ತೀವಿ. ಅದು ಒಂದು ಕೇಂದ್ರ ಸರ್ಕಾರದ ಕೆಲಸನೂ ಉಂಟು, ರಾಜ್ಯ ಸರ್ಕಾರದ ಕೆಲಸನೂ ಉಂಟಿರೋದ್ರಿಂದ ಅದು ಎರಡು ಕೂತು ಮಾತಾಡಿಕೊಂಡು ಎರಡು ಮಾಡ್ಕೊಂಡು 14 ನಿಮ್ಮ ಬೇಡಿಕೆಗಳನ್ನು ಸಹ ನಾವು ಈಡೇರಿಸ್ತೀವಿ ಅಂತ ಹೇಳಿ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ. ಆ ಭರವಸೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆದಷ್ಟು ಬೇಗ ಈ ಭರವಸೆಯ ನೀವು ಬೇಡಿಕೆಗಳನ್ನ ಇಟ್ಟಿರೋದೆಲ್ಲ ನಿಮಗೆ ಬೇಗ ಅವರು ಈಡೇರಿಸಲಿ ಅಂತ ನಾವು ಸಹ ಕೇಳ್ಕೊಳ್ಳೋಣ. ಬನ್ನಿ, ಅದು ಎಷ್ಟು ದಿನಕ್ಕೆ ಅವರು ಇದನ್ನು ಒಂದು ದೃಢ ನಿರ್ಧಾರವಾಗಿ ತಗೊಂಡು ಎಷ್ಟು ದಿನಕ್ಕೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಂತ ನೋಡೋಣ ಮುಂದೆ. ಹೀಗೆ ನಿಮಗೆ ಸಿಹಿ ಸುದ್ದಿಯನ್ನು ಕೊಡಲಿ ಸರ್ಕಾರದಿಂದ ಅಂತ ಹೇಳ್ತಾ, ಅವರು ಅಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕೊಂದು ಒಳ್ಳೆ ಒಂದು ಚರ್ಚೆಯನ್ನು ಮಾಡಿ ನಿಮಗೆ ಒಳ್ಳೆ ನ್ಯೂಸ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ಅದಕ್ಕಿಂತ ಸ್ವಲ್ಪ ವೆಯ್ಟ್ ಮಾಡಬೇಕಂತ ಕೇಳ್ಕೊಳ್ತಾ, ನಿಮ್ಗೆ ಒಳ್ಳೆ ಸಿಹಿ ಸುದ್ದಿನೇ ಬರುತ್ತೆ, ಅಷ್ಟು ವೆಯ್ಟ್ ಮಾಡ್ತಾ ಇರಿ. ನಿಮಗೆ ಹೇಗನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹೀಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಷಯನ ಈ ಥರ ಒಳ್ಳೊಳ್ಳೆ ವಿಷಯಗಳನ್ನ ತಂದು ನಿಮಗೂ ಸಹ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನಾನು ನನ್ನ ಪರ್ಸ್ನಲ್ ಡೈಲಿ ಲಾಗ್ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಅದಕ್ಕೂ ಸಪೋರ್ಟ್ ಮಾಡಿ. ಹೀಗೇ ಆದರೆ ನಾನು ಅದನ್ನು ಸಹ ಏನಾದರೂ ಒಂದು ರಿಲೇಟೆಡ್ ಡಿಫ್ರೆಂಟಾಗಿ ಏನಾದರೂ ಒಂದು ವೈಬ್ಸ್ ಬಂದಾಗ, ಫಂಕ್ಷನ್ ಇದು ಬಂದಾಗ ಅದು ವಿಡಿಯೋನೂ ಹಾಕ್ತೀನಿ, ಈ ವಿಡಿಯೋನೂ ಹಾಕ್ತೀನಿ. ಎರಡಕ್ಕೂ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.